ಪ್ರತಿಯೊಂದು ವ್ಯವಹಾರವು ಹರಿಯ ಸಂಕಲ್ಪದಂತೆ ನಡೆಯುತ್ತದೆ. ಅದಕ್ಕಲ್ಲೇ ಪ್ರಾಜ್ಞರಾಡಿದ್ದು ತೇನ ವಿನಾ ತೃಣಮಪೀನ ಚಲತಿ ಎನ್ನುವ ಹಾಗೆ ಈ ಪ್ರಪಂಚದಲ್ಲಿ ಹರಿಯ ಸಂಕಲ್ಪವಿಲ್ಲದೆ ಒಂದು ಹುಲ್ಲುಕಡ್ಡಿಯು ಅಲುಗಾಡುವುದಿಲ್ಲವಂತೆ. ವೇದಗಳನ್ನು ಉದ್ಧರಿಸಿ ವೇದೋಧರಣನಾಗಿ ಕಾಣಿಸಿಕೊಂಡು ಈ ಲೋಕದ ಧರ್ಮವನ್ನು ರಕ್ಷಿಸುತ್ತಾ ಬರ್ತಾ ಇದ್ದಾರೆ. ಹರಿಯ ಸಂಕಲ್ಪವೂ ಏನು? ನನ್ನ ಅಯ್ಯನಾದಂತಹ ಕುಶಧ್ವಜ ಮಹಾರಾಜರು ವೇದ ಪಾರಾಯಣ ಮಾಡುವಂತಹ ಕಾಲಕ್ಕೆ ಹುಟ್ಟಿಕೊಂಡವಳು ನಾನಂತೆ. ಹಾಗಾಗಿ ವೇದವತಿ ಎನ್ನುವುದಾಗಿ ಹೆಸರನ್ನಿರಿಸಿದವರಿದ್ದಾರೆ. ಎಳವೆಯಲ್ಲಿಯೇ ಶ್ರೀಹರಿಯನ್ನು ಪತಿಯನ್ನಾಗಿ ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ಅನವರತವು ಶ್ರೀಹರಿಯನ್ನು ಪೂಜಿಸುತ್ತಾ ಅರ್ಚಿಸುತ್ತಾ ಬರ್ತಾ ಇದ್ದೇನೆ. ಆದರೆ ಇಂದು ಹಾಗಲ್ಲ, ಈ ವನದ ಮಧ್ಯಭಾಗಕ್ಕೆ ಬಂದಿದ್ದೇನೆ. ಯಾಕೆ? ಇಲ್ಲಿರುವಂತಹ ನಾರಾಯಣ ಸ್ವಾಮಿಯ ದೇವಾಲಯವನ್ನು ಸೇರಬೇಕು, ಹರಿಯನ್ನು ಪೂಜೆ ಮಾಡಬೇಕೆನ್ನುವುದಾಗಿ ಮನಸ್ಸಿಗೆ ಇಚ್ಛೆಯಾಗಿದೆ. ತಡ ಮಾಡದೆ ದೇವಾಲಯವನ್ನು ಸೇರಿಕೊಳ್ಳುತ್ತೇನಂತೆ. ಮುಂದುವರಿಯುತ್ತದೆ. ಅಂತೆಯೇ ಈ ಶಂಕದೈತ್ಯನ ಬದುಕು, ನನ್ನ ಬದುಕು ಎನ್ನುವುದು ಸಾರ್ಥಕತೆಯನ್ನು ಹೊಂದಬೇಕು ಎನ್ನುವಂತಹ ಆಸೆಯನ್ನೇ ಇರಿಸಿಕೊಂಡವ. ತಿಥಿಗರ್ಭ ಸಂಭೂತನಾಗಿ ಪ್ರಪಂಚದ ಬೆಳಕನ್ನು ಕಂಡಂತಹ ನಾನು ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ವಿಶೇಷವಾದಂತಹ ವರವನ್ನು ಪಡೆದು ಅಜೇಯನಾಗಿ ವರ್ತಮಾನ ಕಾಲದಲ್ಲಿ ಬೆಳಗುತ್ತಾ ಇದ್ದೇನೆ. ನಮ್ಮ ಶೋಣಿತಾಪುರದ ಸರ್ವನಾಶ ಹರಿಯಿಂದ ಆಗಿತ್ತು. ನಮ್ಮವರೆಲ್ಲ ಕಾಡು ಪಾಲಾಗಿದ್ರು. ಆದರೆ ನನ್ನ ಸಾಧನೆಯ ಮುಖೇನವಾಗಿ ಮರಳಿ ಶೋಣಿತಾಪುರದ ಪುನರ್ನಿರ್ಮಾಣವನ್ನು ಮಾಡಿದೆ. ನಮ್ಮವರಿಗೆಲ್ಲ ಬದುಕಿನಲ್ಲಿ ಧೈರ್ಯವನ್ನು ತುಂಬಿದೆ. ಅವರಿಗೆಲ್ಲ ದಾತಾರನಾಗಿ ವರ್ತಮಾನ ಕಾಲದಲ್ಲಿ ನಾನು ಮೆರೆಯುತ್ತಾ ಇದ್ದೇನೆ. ಅದಲ್ಲ, ನನ್ನ ಬದ್ಧ ವೈರ್ಯ ದೇವೇಂದ್ರ ದೇವಲೋಕಕ್ಕೆ ದಾಳಿ ಮಾಡಿ ಆ ಮರಲೋಕವನ್ನು ನನ್ನದಾಗಿಸಿಕೊಳ್ಳಬೇಕು ಎನ್ನುವ ಹಾಗೆ ಹಿಂದೆ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ಅದಕ್ಕಾಗಿ ಅಮಿತವಾದಂತಹ ಸೇನೆಯನ್ನು ನೆರಹಿಕೊಂಡು ನೇರವಾಗಿ ಅಮರಲೋಕಕ್ಕೆ ಅಭಿಯೋಗವನ್ನು ಮಾಡುತ್ತೇನೆ.
ಸುರ ನಾರಿಗೆ ಎಳೆಯಾದಂತಹ ಅಪ್ರತಿಮ ಸುಂದರಿ ನೀನು. ಓಹೋ, ನಿನ್ನನ್ನು ಕಂಡ ಮೇಲೆ ಒಂದು ಹೆಜ್ಜೆ ಮುಂದೆ ಒಂದು ಹೆಜ್ಜೆ ಹಿಂದೆ ಇಡುವುದಕ್ಕೆ ಮನಸ್ಸು ಬರ್ತಾ ಇಲ್ಲ. ಆಚೆ. ತಟಸ್ಥ ಭಾವವನ್ನು ತಳೆದಿದ್ದೇನೆ. ಓಹೋ, ಏನೋ ನಿನ್ನ ಆಯ, ನಿನ್ನ ಆಕಾರ, ನಿನ್ನ ಅಂದ, ನಿನ್ನ ಚಂದ, ನಿನ್ನ ಒಣಪು, ನಿನ್ನ ವಯ್ಯಾರ, ನಿನ್ನ ಬಿಂಕ, ನಿನ್ನ ಪಿಣ್ಣಾನ, ನಿನ್ನ ಈ ಎತ್ತರ, ಇವುಗಳನ್ನೆಲ್ಲ ಕಂಡಾಗ ನೀನು ಇಲ್ಲಿಯವಳಲ್ಲ, ಮತ್ತೆ ಸುರಲೋಕದವಳಾಗಿರುವೆ. ಓಹೋ, ಅಥವಾ ಕೆಳಗಿನಿಂದಲೇ ಮೇಲೆ ಬಂದಿರುವೆ. ನನ್ನ ಕಲ್ಪನೆ ಹಾಗೆ. ಹೀಗಿರಬಹುದೋ ಏನೋ ಎನ್ನುವ ಹಾಗೆ ಕಲ್ಪಿಸಿದ್ದೇನೆ. ನಿನ್ನನ್ನು ವಿಚಾರಿಸುತ್ತಿರುವವ ಸಾಮಾನ್ಯದವ ಅಂತ ಭಾವಿಸಿದ್ದೇನೆ. ಯಾರು ನೀನು? ಶೋಣಿತಾಪುರದ ದೀಪ ಶಂಕದೈತ್ಯ ನಾಮಕ ನಾನಿದ್ದೇನೆ. ಓಹೋ, ನಿನ್ನ ಈ ಅಂದಕ್ಕೆ ನಾನು ಅಭಿಮಾನಿಯಾದ, ಹಾಗಾಗಿ ನೀನು ನನ್ನೆದೆಗೆ ಯಜಮಾನಿಯಾಗುವೆಯ? ಅಯ್ಯ, ಬೇಡಬೇಡಿ ನುಡಿ ಕರ್ಣ ಕಠೋರವು ರೂಢಿ ಕಾಲದ ಮುದಿನ ವೇಗವತಿಯೋ ಪ್ರೌಢಿ ನಾರಾಯಣ ಸ್ವಾಮಿಯ ನಯಗೆ ಕಾಳಜಿ ಪೊರಟಿಸಿ ಹೇಗೆ ಕಾಡುವುದು ಬೇಡ ಬೇಡೋ ಅಯ್ಯ ಶಂಕರೈತನೇ, ಏನೇ ಸ್ವಲ್ಪ ದೂರ ನಿಂತು ಮಾತಾಡು. ನನಗೆ ದೂರ ನಿಂತು ಮಾತಾಡಿ ಅಭ್ಯಾಸ ಇದೆ. ನನಗೆ ಹತ್ತಿರ ನಿಂತು ಮಾತನಾಡಿ ಅಭ್ಯಾಸವೇ ಇಲ್ಲ. ನನಗೆ ನನ್ನ ಅಭ್ಯಾಸದ ಪ್ರಕಾರ ನಡೆದುಕೊಳ್ಳುವ ಕ್ರಮ. ಹೆಣ್ಣು ಮಕ್ಕಳಲ್ಲಿ ಮಾತನಾಡುವಾಗ ಅಂತರ ಇರುವುದು ಬೇಕಂತೆ. ಆ, ನೀನು ಹೆಣ್ಣ, ಮತ್ತೆ ನೀನು ಪುತ್ತಳಿಯ ಗೊಂಬೆ ಹಾಗೆ ಕಾಣ್ತಾ ಇದ್ದ. ಹಾಗಾಗಿ ಹೇಳುತ್ತೆ ನಾನು. ಈ ಅಂತರದ ವಿಷಯ ಬೇಡ ಬಿಡು. ಯಾಕೆ? ಅಂತರ ಕಾಪಿಟ್ಟುಕೊಳ್ಳುವ ಕಾಲ ಹೋಗಿದೆ. ಹಾಗಾದ್ರೆ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡುವುದಿಲ್ಲ. ಸ್ವಲ್ಪ ಆದ್ರೂ ಅಂತರ ಬೇಕು ನನಗೆ. ಹಾಗಿದ್ರೆ ಅಂತರ ಏನು ಸಾಕ? ನೀನು ಈ ರೀತಿಯಾಗಿ ನನ್ನಲ್ಲಿ ಮಾತನಾಡಬಾರದು. ಯಾಕೆ? ಏನು ಬೇಡದ್ದೇನು ನಾನು ಮಾತಾಡಿದೆ? ನನ್ನನ್ನು ವರಿಸಬೇಕೆನ್ನುವುದಾಗಿ ಹೇಳ್ತಾ ಇದ್ದೀಯ. ನಾನು ಸಾಮಾನ್ಯದವಳು ಎನ್ನುವುದಾಗಿ ಕಳಿಸಬೇಕು ಅಂತ ಹೇಳಿದ್ರೆ ಕೆಟ್ಟ ವಿಷಯವ? ಕೆಟ್ಟ ವಿಷಯ ಅಲ್ಲ. ಮದುವೆ ಆಗಬೇಕು ಅಂತ ಒಬ್ಬರಲ್ಲಿ ಕೇಳಿದ್ರೆ ಏನಾಗುತ್ತದೆ? ಹೆಣ್ಣು ತಾನಾಗಿ ಒಲಿದು ಬರಬೇಕೆನ್ನುವುದಾಗಿ ಲೋಕದ ರೂಢಿ. ಹಾ, ನನ್ನ ಮನಸ್ಸು ಎನ್ನುವುದು ನಿನಗೆ ನಿನಗೆ ನಿನ್ನನ್ನು ನಾನು ಒಪ್ಪಬೇಕಾಗುತ್ತದೆ. ಹಾ. ನಾನು ಸಾಮಾನ್ಯ, ಏನಾಗಿದೆ? ನನಗೆ ಏನು ಕಡಿಮೆ ಆಗಿದೆ? ನಿನಗೆ ಕಡಿಮೆ ಆಗಲಿಲ್ಲ, ಮತ್ತೆ ನಿನಗೆ ಕಡಿಮೆ? ನನಗೆ ಕಡಿಮೆ ಇಲ್ಲ. ನಾನು ಸಾಮಾನ್ಯದವಳಲ್ಲ ಅಂತ ಅದಕ್ಕೆ ಏನು ಹೇಳು. ಸಾಮಾನ್ಯಳು ನೀನು? ಇಲ್ಲಿಯ ರೂಢಿಪಾಲ ಕುಶಧ್ವಜನ ಮಗಳು ವೇದವತಿ ಎನ್ನುವುದಾಗಿ ನನ್ನ ಹೆಸರು. ಒಳ್ಳೆಯದಾಯ್ತು, ನನಗೂ ನಿನಗೂ ಸಾಮ್ಯತೆ ಉಂಟು. ಎಳವೆಯಲ್ಲಿ ನಾನೊಂದು ಸಂಕಲ್ಪ ಮಾಡಿದ್ದೇನೆ. ಏನು? ಜೀವನದಲ್ಲಿ ಈ ವೇದವತಿ ಮದುವೆ ಅಂತ ಆದ್ರೆ ಅದು ಶ್ರೀಹರಿಯನ್ನು ಮಾತ್ರ ಎನ್ನುವುದಾಗಿ. ಹರಿ, ಹಾಗಾಗಿ ನಾರಾಯಣ ಸ್ವಾಮಿಯ ದೇವಾಲಯಕ್ಕೆ ಪೂಜೆಗೆಂದು ಹೋಗ್ತಾ ಇದ್ದೇನೆ. ನನ್ನ ದಾರಿಗೆ ಅಡೆಯನ್ನು ಉಂಟು ಮಾಡಬೇಡ. ಇಲ್ಲಿನ ನೀನು ನಾಡೆ. ಏನಾಗಿದೆ? ಏನು? ಅಕ್ಕಪಟ್ಟಿ ಹರಿಯ ಹೆಸರು ಎತ್ತಿದ್ರೆ ಜಾಗ್ರತೆ. ಯಾಕೆ? ನೀನು ಎಂಥದ್ದು ಎಳವೆಯಲ್ಲಿ ಎಂಥದ್ದು ಮಾಡಿದ್ದು? ಹರಿಯನ್ನೇ ಮದುವೆ ಆಗಬೇಕೆನ್ನುವುದಾಗಿ ನನ್ನ ಸಂಕಲ್ಪ. ಹಾಗಾಗಿ ಎಳವೆಯಲ್ಲಿ ಅಲ್ವಾ? ಈಗಲೂ ಕೂಡ ಈಗ ಬೆಳೆದು ದೊಡ್ಡವಳಾಗಿದ್ದು ಜೀವನದ ಉದ್ದಕ್ಕೂ ಹರಿಯನ್ನೇ ನಾನು ಮದುವೆ ಆಗಬೇಕೆನ್ನುವುದಾಗಿ ನಿರ್ಧಾರ. ಹರಿಯ ವಿಷಯ ಮಾತಾಡಿದ್ರೆ ಕತ್ತು ಕತ್ತರಿಸಿದನು. ಅದಾಗುವುದಿಲ್ಲ ನಿನ್ನೆ. ಹರಿಯ ವಿಷಯವನ್ನು ಬಿಟ್ಟು ನನ್ನ ಮೇಲೆ ಮನವಿಟ್ಟು ನೀನು ಬಂದೆ ಅಂತ ಆದ್ರೆ ನಿನಗೆ ಒಳಿತಾಗಿ. ಹೆಚ್ಚು ಮಾತಾಡಿದ್ರೆ ಹರಿ ಬಂದು ನಿನಗೆ ಶಿಕ್ಷೆಯನ್ನು ಕೊಟ್ಟ. ಹರಿಯನ್ನು ನಾನು ನೋಡಿಕೊಂಡೇನೆ. ಮಾತಾಡ್ಬೇಡ ನಲ್ಲಿ. ಇಲ್ಲಿಂದ ಹೋಗಿ. ನಾನು ಮಾತಾಡಬೇಕು ಅಂತಲೇ ಬಂದದ್ದು. ಹೋಗು ನೀನು. ಹೋಗುದಿಲ್ಲ. ಮನಸ್ಸರಿಸಿದನು. ಹರಿ ಬಂದಾನು.
ಹಾಗೆ ಬಿಟ್ಟು ಕೊಟ್ರೆ ಒಳಿತು. ಇಲ್ಲದೆ ಹೋದ್ರೆ ಹುಟ್ಟಿಗಡ ರಾತ್ರಿಂಚರನಾಗಿ ಸ್ವೇಚ್ಛೆಯನ್ನು ತಿರುಗಾಡ್ತಾ ಇದ್ದಿ. ನನ್ನ ಮಗಳು ವೇದವತಿಯನ್ನು ಬಲಾತ್ಕಾರ ಮಾಡುವುದು ಮನಸ್ಸಾಗಿದೆ. ಎಲ್ಲ ಕಾಮುಕ ಪಿಶಾಚಿಯೇ, ಎಲ್ಲಾದ್ರೂ ಮುಂದೆ ಬಂದ್ರೆ ದಿಟ್ಟ ತಲದಿಂದಲೇ ಹುಟ್ಟುತ್ತಾದ್ರೆ ಇನ್ನೊಂದು ತೋರಿಸು ಕುಟ್ಟಿಗಳ ಹುಟ್ಟೇನು. ದೈತ್ಯ ರಾತ್ರಿ ತಿರುಗಾಟ, ನನ್ನ ಮಗಳ ವೇದವತಿಯ ಬಲಾತ್ಕಾರ, ಓಡಿ ಹೋದ. ಎಲ್ಲೇ ಹೋಗಲಿ ಈಗ ನನ್ನ ಮಗಳು ಮುಖ್ಯ. ಮಗಳು ನಿತ್ತು ಭೂಪತಿ ಮನದ ಬಯಕೆಯ ಹೊರೆದ ಆಕೆಯ ಕರವ ಹಿಡಿಯುತ್ತಲೀ ಮುಕ್ತಿದಾಯಕ ಕೇಶವ ಬಸವನ ಭಕ್ತಿ ಗಿರಿನಾಥಮ್ಮ ಯುಕ್ತ ಬಯಸಗುತ್ತವನ ಓದಿಸಿ ಭವ ಮುಕ್ತಿಯದು ನಿಜ ಪಾವನ ಮುಕ್ತಿದಾಯಕ ಕೇಶವ ಮಾಧವನ ಮಗಳೇ. ಮಗಳೇ ಕಾಳಾರಗವಾಗಿ ಕಂಡುದು ಹೂವಿನ ಹಾರವಾಗಿ ನನಗೆ ದೊರಕಿತ್ತು. ಮಗಳೇ ಸತ್ಯ. ಈ ಹಾರ ನನಗಲ್ಲ, ಶ್ರೀಹರಿಗೆ ಹಾರವಾಗಬೇಕು ಮಗಳೇ. ಮಣ್ಣು ಭೂಮಿ ಬೇಕು ಬೇಕು ಇನ್ನೂ ಬೇಕು ಮತ್ತೂ ಬೇಕು ಅನ್ನಿಸುತ್ತದೆ ಮಗಳೇ. ಇದು ಮಣ್ಣಿನ ಗುಣ. ಇಲ್ಲಿ ಬದುಕುವವರೆಲ್ಲರಿಗೂ ಕೂಡ ಕೊನೆಯವರೆಗೂ ಕೂಡ ಬೇಕು ಬೇಕು ಮತ್ತೂ ಬೇಕು ಇನ್ನೂ ಬೇಕು ಎಲ್ಲವೂ ಬೇಕು ಅಂತ ಅನ್ನಿಸ್ತದೆ. ಸಹಜ ಮಗಳೇ, ತಪ್ಪಲ್ಲ. ಹಾಗೆಂದು ತಾತ್ಕಾಲಿಕವಾಗುವಂತಹ ಸುಖ ಹಾಗೂ ಸಮೃದ್ಧಿ ಮಾತ್ರವೇ ತಾತ್ಕಾಲಿಕ. ಇದು ತಾತ್ಕಾಲಿಕವಾದಂತಹ ಸುಖ, ಅಲೌಕಿಕವಾದಂತಹ ಆನಂದ, ನಿತ್ಯವೂ ನೆಮ್ಮದಿಯ ಮಾತ್ರವಾಗುವಂತಹ ಲೋಕಂದ್ರೆ ಇದಲ್ಲ. ಮತ್ತೆ ಪರಮ ಪಾವನವಾದಂತಹ ವೈಕುಂಠ ಶ್ರೀಹರಿಯ ಪದ ಸಾಯುಜ್ಯ ಮಗಳೇ. ಬೇಡ, ಲೌಕಿಕ ಬಂಧವೇ ಅಗತ್ಯವಿಲ್ಲ. ಅಲೌಕಿಕವಾದಂತಹ ಆನಂದ ಅನುಭೂತಿಯನ್ನು ಬೆಳೆಯಬೇಕಿದ್ರೆ ಇಹದ ಬಂಧವನ್ನು ತೊರೆಯಬೇಕು, ಮತ್ತೆ ಅಲೌಕಿಕತೆ ಸಾಗಬೇಕು. ಇಲ್ಲಿರುವ ನನ್ನ ಮಗಳೇ ಇನ್ನೊಂದು ಮತ್ತೆ ಶ್ರೀಹರಿಯನ್ನು ಸೇರಬೇಕಿದ್ರೆ ಲೋಕಾಂತವನ್ನೆಲ್ಲ ಬಿಟ್ಟು ಏಕಾಂತವಾದಂತಹ ಘೋರಾರಣ್ಯವನ್ನು ಸೇರಿ ಶ್ರೀಕಾಂತನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಬೇಕು ಮಗಳೇ. ಅವನು ಒಲಿಸಬೇಕು, ಒಲಿಯಬೇಕು. ಒಲಿದಾಗ ಅವನ ಸಾಹಿತ್ಯವನ್ನು ಕೇಳಬೇಕು ಮಗಳೇ. ಮಗಳೇ ಜನಕ, ಘೋರಾರಣ್ಯಕ್ಕೆ ತಪಸ್ಸಿಗೆ ಅಂತ ಹೋಗುವೆಯ ಮಗಳೇ? ಹೋಗುವೆಯ ಮಗಳು? ಜನಕ ಜಂಕೆಯೇತಕ್ಕೆ ಜನಕಲಾಲಿತು ಸಂಕೇತಕ್ಕೆ ಜನಕಲಾಲಿತು ಪಂಕಜಾಕ್ಷನ ಹೊಲಿತಿ ಲೌಕಿಕ ಚಿಂತನೆಯ ಕಳೆದೊಗೆದು ಲೌಕಿಕ ಚಿಂತನೆಯ ಕಳೆದೊಗೆದು
ಬೆಳೆದಿದ್ದೀರಿ. ನಿಜ ಮಗಳೇ. ನಿಮ್ಮಿಂದಲೇ ಸಂಸ್ಕಾರವನ್ನು, ಹಾ. ತಾಯಿಯಿಂದಲೇ ಶೀಲಗುಣದ ಪಾಠವನ್ನು, ಹಾ. ಗುರುವಿನಿಂದ ವಿದ್ಯೆಯನ್ನು ಕಲಿತುಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೇನೆ. ಹೌದು ಮಗಳೇ. ಇದುವರೆಗೆ ನೀವು ಹೇಳಿದಂತಹ ಮಾತನ್ನು ನಾನು ಮೀರಿದವಳಲ್ಲ. ಇಲ್ವೇ ಇಲ್ಲ. ನಿಮ್ಮ ಆಸೆಯನ್ನು ಬಯಕೆಯನ್ನು ಈಡೇರಿಸಿಕೊಟ್ಟವಳಿದ್ದೇನೆ. ನಿಜ. ಆದರೆ ಇಂದು ಕಾನನವನ್ನು ಸೇರು, ಕಾಡನ್ನು ಸೇರು, ಹರಿಯ ತಪಸ್ಸಿಗೆ ಎನ್ನುವುದಾಗಿ ಹೇಳುತ್ತಾ ಇದ್ದೀನಿ. ನಿಜ ಮಗಳೇ. ನಿಮ್ಮ ಈ ಆಸೆಯನ್ನು ನಾನು ಈಡೇರಿಸುವುದಿಲ್ಲ ಎನ್ನುವುದಾಗಿ ಶಂಕೆ ಅಪ್ಪಯ್ಯ. ಮಗಳೇ, ಆ, ಶಂಕೆ ಏನು ನಿನ್ನ ಬಗ್ಗೆ ನನಗಿಲ್ಲ. ಮತ್ತೆ ಅಂತರಂಗದ ವಿಚಾರವನ್ನು ಮಗಳ ನಿನ್ನಲ್ಲಿ ಹೇಳ, ಇನ್ಯಾರಲ್ಲಿ ಹೇಳಬೇಕು ಮಗಳೇ ನಾನು? ಜನಕ, ಮಗಳೇ, ನಿಮಗೆ ತಿಳಿದಂತಹ ವಿಚಾರವಲ್ವೇ? ಏನು? ಎಳವೆಯಲ್ಲಿ ನಾನೊಂದು ಸಂಕಲ್ಪವನ್ನು ಮಾಡಿಕೊಂಡಿದ್ದೇನೆ. ಏನದು? ಆ ಪಂಕಜಾಕ್ಷನನ್ನು ವರಿಸಿ ಹಾ. ಈ ಲೌಕಿಕ ಪ್ರಪಂಚದ ಸಂಕೊಲೆಯನ್ನು ಕಳೆದೊಗೆದು ಹಾ. ಹರಿಯ ಪದವನ್ನು ಸೇರಿ ಹರಿಯ ಕಿಂಕರನು ನಾನಾಗುವ ಆಸೆ. ಹಾಗಾಗಿ ಹಾ. ನೀವು ಹೇಳಿದಂತೆ ಈ ಕೂಡಲೇ ಈ ಅರಮನೆಯ ಸುಖೋಪಭೋಗಗಳನ್ನೆಲ್ಲ ತ್ಯಜಿಸುತ್ತೇನೆ. ಹಾ. ನಾರು ವಸನವನ್ನು ಹುಟ್ಟು ಹಾ. ಹರಿಯ ತಪಸ್ಸಿಗೆಂದು ಕಾಡಿಗೆ ತೆರಳುತ್ತೇನೆ. ತಂದೆಯಾದಂತಹ ನೀವು ಆಶೀರ್ವಾದವನ್ನು ಮಾಡಿ ಕಲಿಸಿಕೊಳ್ಬೇಕಂತ. ಹಾಗು ಮಗಳೇ, ಅಲೌಕಿಕವಾದಂತಹ ಆನಂದಾನುಭೂತಿಗಳಿಗೆ ಸಾಕು. ಶ್ರೀಹರಿ ಮಾಧವ. ಲಲನೆಯನ್ನು ಪಡೆಯುವಲ್ಲಿ ವಿಫಲನಾದೆ. ಇದಕ್ಕೆಲ್ಲ ಕಾರಣ ಕುಶಧ್ವಜ. ಇಲ್ಲ, ಹಿಂದೆ ಅವನ ಪುರಕ್ಕೆ ಸೇನಾ ಸಮೇತನಾಗಿ ದಾಳಿ ಮಾಡಿ ಅವನನ್ನು ಕಡಿದು ಕೊಲ್ಲುವ ಯೋಚನೆಗೆ ಬಂದಿದ್ದೇನೆ. ತಡ ಯಾಕೆ? ನಡೀತಾನೆ. ಶ್ರೀಹರಿಯನ್ನು ಪಡೆಯಬೇಕು ಎನ್ನುವ ಉದ್ದೇಶವನ್ನಿರಿಸಿಕೊಂಡು ಮಗಳಾದಂತಹ ವೇದವತಿ ಘೋರಾರಣ್ಯವನ್ನು ಸೇರಿದ್ದಾಳೆ. ಅವಳು ತಪಸ್ಸಿಗೆ ನಿರತಳಾಗಿದ್ದಾಳೆ. ಶ್ರೀಹರಿಯ ಒಲಿಯಬೇಕು. ನಾನು ಹಾಗೆ ಜೀವನ 60 ಕಳೆದಾಯಿತು. ನಾನು ಅರಳಬೇಕು, ಅರಳಬೇಕು. ಭೂಮಿಯಲ್ಲ, ಶಾಶ್ವತವಾದಂತಹ ನೆಮ್ಮದಿಯ ಬೀಡು, ಶಾಂತಿಧಾಮ ಪಡೆಯಬೇಕಿದ್ರೆ ನನ್ನ ಹೃದಯ ಕಮಲದಲ್ಲಿ ಶ್ರೀಹರಿಯನ್ನು ನೆಲೆಗೊಳಿಸಬೇಕು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಈಗ ವಿಶ್ರಾಂತಿಯ ಸಮಯ. ಅವನನ್ನೇ ಹೃದಯ ಕಮಲ ನೆಲೆಗೊಳಿಸಿ ಅವನನ್ನೇ ಧ್ಯಾನಿಸುತ್ತಾ ವಿಶ್ರಾಂತಿ ಪಡೆಯುತ್ತೇನೆ. ಓಂ ನಮೋ ಭಗವತೆ ವಾಸುದೇವ. ಓಂ ನಮೋ ಭಗವತೆ ವಾಸುದೇವ. ಓಂ ನಮೋ ಭಗವತೆ ಹರಿ ಹರಿ ರಾತ್ರಿಯ ಹೊತ್ತು ಕುಶಧ್ವಜನ ಪುರಪ್ರವೇಶ ಮಾಡಿದ್ದೇನೆ. ತಡ ಮಾಡುವುದಲ್ಲ, ಎತ್ತಿದ್ದೇನೆ ಕತ್ತಿ. ಇವನ ಕತ್ತನ್ನೇ ಕತ್ತರಿಸ್ತೇನೆ.